ಕಾಮೆಂಟಲ್ಲಿ ಹಾಕಿದ್ರು ಅವ್ರ ಅಜ್ಜಿ ಇದನ್ನು ತಲೆಗೆ ಮೈಗೆ ಉಪಯೋಗಿಸ್ತಾ ಇದ್ರು, ಏನೋ ಸೈಡ್ ಎಫೆಕ್ಟ್ ಆಗಿರಲಿಲ್ವಂತೆ, ಮತ್ತು ಅದರಲ್ಲಿ ಏನೋ ಅಂತ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲ ಅಂತ ಹಾಕಿದ್ರು. ಮತ್ತು ಇನ್ಯಾರೋ ಫೇಸ್ಬುಕ್ಕಲ್ಲಿ ನಾನು ಚಿಕ್ಕ ವಯಸ್ಸಿಂದ ಇದನ್ನೇ ತಲೆಗೆ ಮೈಗೆ ಉಪಯೋಗಿಸ್ತಾ ಇದ್ದೀನಿ, ನನ್ನ ಸ್ಕಿನ್ನು ಹೇರು ಇವಾಗಲೂ ಸೂಪರ್ ಆಗಿದೆ, ಮತ್ತು ನಾನು 40 ವರ್ಷ ಆದಮೇಲೆ ಒಂದು ಬ್ಯೂಟಿ ಕಂಟೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಿತ್ತು, ಅದರ ಸಲುವಾಗಿ ಒಂದು ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗಿದೆ. ಅವರು ನನ್ನ ಸ್ಕಿನ್ನು ಹೇರು ನೋಡಿಬಿಟ್ಟು ಈಗಲೂ 16 ವರ್ಷದ ಹುಡುಗಿ ಥರ ಇದೆ ನಿಮ್ಮ ಸ್ಕಿನ್ನು ಹೇರು ಅಂತ ಹೇಳಿದ್ರು. ಮತ್ತು ನಾನು ಆ ಬ್ಯೂಟಿ ಕಂಟೆಸ್ಟಲ್ಲಿ ರನ್ನರ್ ಅಪ್ ಆದೆ ಅಂತ ಕಮೆಂಟ್ ಹಾಕಿದ್ದಾರೆ. ಇದೆಲ್ಲ ಓದ್ಬಿಟ್ಟು ನಂಗೆ ರಾತ್ರಿ ಊಟನೂ ಸೇರಲಿಲ್ಲ, ನಿದ್ದೆನೂ ಬರಲಿಲ್ಲ ಅಂತೀನಿ. ನಾನು ಸುಮ್ಮನೆ ಅದು ಯಾರ್ಯಾರೋ ಫಿಲ್ಮ್ ಸ್ಟಾರ್ಗಳು ಹೇಳಿದ್ರು ಅಂತ ಯಾವ್ಯಾವುದೋ ಸೋಪ್ಗಳು ತೊಗೊಂಡು ಉಜ್ಕೊಂಡು ಯಾವ್ಯಾವುದೋ ಸೂಪರ್ ಮಾರ್ಕೆಟ್ಗೆ ಹೋದಾಗ ಸಾವಿರಾರು ರೂಪಾಯಿ ಇಂಪೋರ್ಟೆಡ್ ಶ್ಯಾಂಪುಗಳಿಗೆಲ್ಲ ಖರ್ಚು ಮಾಡಿದ್ರು. ನನ್ನ ಸ್ಕಿನ್ನು ಹೇರು 16 ವರ್ಷದ ಹುಡುಗಿ ಥರ ಇಲ್ಲವೇ ಇಲ್ಲ. ಈಗ ಗೊತ್ತಾಯ್ತಲ್ಲ ಸುಲಭದ ಪರಿಹಾರ. 35 ರೂಪಾಯಿ ಬಾರ್ ಸೋಪಲ್ಲೇ ಇದೆ, ನಮ್ಮ ಕೈಯಲ್ಲೇ ಇತ್ತು ಇಷ್ಟು ವರ್ಷ, ನೋಡಲೇ ಇಲ್ಲ. ಹಿತ್ಲು ಗಿಡ ಮದ್ದಲ್ಲ. ಪಾಸ್ಟ್ ಇಸ್ ಪಾಸ್ಟ್. ಇವತ್ತಿಂದ ಇದನ್ನೇ ತಲೆಗೆ ಮಖಕ್ಕೆ ಹಚ್ಚಿ 1 ವರ್ಷದಲ್ಲಿ ನಾನು 16 ವರ್ಷದ ಹುಡುಗಿ ಆಗಲಿಲ್ಲ ಅಂದರೆ ನನ್ನ ಹೆಸರು ಬದಲಾಯಿಸ್ಕೊಂಡ್ಬಿಡ್ತೀನಿ. ಓಕೆನಾ? ಡೀಲ್.